ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಇವತ್ತು ನಾನೊಂದು ಸ್ಪೆಷಲ್ ಅಂತ ಏನಲ್ಲ, ತುಂಬ ದಿನ ಆದಮೇಲೆ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಹಬ್ಬದ ಬ್ಲಾಗ್ ಅಂತಲೇ ಹೇಳ್ಬೋದು. ಸೊ ಹಬ್ಬ ಅಂತೂ ಈ ವರ್ಷ ಸಿಂಪಲ್ ಆಗಿತ್ತು, ಏನು ಮಾಡಿದ್ವಿ ಕೂಡ. ಆದರೆ ಸ್ಪೆಷಲ್ ಏನು ಗೊತ್ತಾ, ಮುದ್ದನ್ನು ಕಾಫಿ ಕುಡಿಯೋಣ ಅಂತ ಕರ್ಕೊಂಡು ಹೋದರೆ ಹಬ್ಬದ ದಿನ ನೋಡಿ ಎಷ್ಟು ಚೆನ್ನಾಗಿ ಸ್ಕ್ಯಾನರ್ ಇದು ಮಾಡ್ತೀನಿ ಅಂತ ನೋಡ್ತಾ ಇದ್ದಾನೆ. ದೇವಸ್ಥಾನಕ್ಕೆ ಹೋದ್ವಿ, ಆಮೇಲೆ ಒಂದು ಕಾಫಿ ಕುಡಿಯೋಣ ಅಂತ ಹೇಳಿ ಹಬ್ಬದ ದಿನ ಕಾಫಿನ ಕುಡ್ಕೊಂಡು ಬಂದ್ವಿ. ಅದಾದ್ಮೇಲೆ ನೆಕ್ಸ್ಟ್ ಡೇ ಇದೆಯಲ್ಲ ನಾನ್ ವೆಜ್ಜು, ಅದನ್ನು ಮಂಡ್ಯ ಸ್ಟೈಲ್ ಅಂತೂ. ಮಂಡ್ಯ ಕಡೆ ಮಟನ್ ಅಂದರೆ ಈವನ್ ನಾಟಿ ಸ್ಟೈಲ್ ಮಟನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅದ್ರಲ್ಲಿ ಗುಡ್ಡೆ ಮಾಂಸ ಅಂತ ಕೂಡ ಕರೀತಾರೆ ಮಂಡ್ಯ ಕಡೆ. ಸೊ ನಮ್ಮ ಮಂಡ್ಯದಲ್ಲಿ ಈ ಮಾಂಸಕ್ಕಿರುವಂಥ ಬೇಡಿಕೆ ಆಗಲಿ, ಟೇಸ್ಟ್ ಆಗಲಿ, ನಿಜಕ್ಕೂ ನೋ ಒನ್ ಕ್ಯಾನ್ ಬೀಟ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಅವತ್ತಿನ ದಿನ ಅಂತೂ ಹಬ್ಬದ ದಿನ ತೆಗೆದಿರೋದು ಇದೆಲ್ಲ ನೀವು ನೋಡ್ತಿರ್ಬೋದು, ಹೆವಿ ಹೆವಿ ಕ್ರೌಡ್ ಇರುತ್ತೆ ಆ ದಿನ ಅಂತೂ. ಆ್ಯಂಡ್ ಮುಂಚೆನೇ ಬುಕ್ಕಿಂಗ್ ಮಾಡ್ಕೊಂಡಿರೋ ಎಷ್ಟು ಜನ ಇರ್ತಾರೋ, ಅಲ್ಲೋಗಿ ತೊಗೊಳೋರು ಎಷ್ಟು ಜನ ಇರ್ತಾರೋ. ಆ್ಯಂಡ್ ಎಲ್ರಿಗೂ ಕೂಡ ನೀಟಾಗಿ ಅದನ್ನು ಎಲ್ಲ ಪೀಸಸ್ ಕೂಡ ಸಪ್ರೇಟ್ ಮಾಡಿ ಗುಡ್ಡೆ ಮಾಂಸ ಅಂತ ಮಾಡ್ತಾರೆ. ಮಾರ್ನಿಂಗ್ ನೋಡಿ ಎಷ್ಟು ಕ್ಯೂ ಇದೆ ನಿಂತ್ಕೊಳ್ಳೋಕ್ಕೆ. ಯುಗಾದಿ ಹಬ್ಬ ಆದಮೇಲೆ ಎಲ್ಲರೂ ಹೊಸ ತೊಡಕು ಅಂತ ಮಾಡೇ ಮಾಡ್ತೀವಿ. ಇವನ್ ಸ್ವಲ್ಪನಾದ್ರೂ ಮನೆಯಲ್ಲಿ ನಾನ್ ವೆಜ್ ಅಂತೂ ಪ್ರಿಪೇರ್ ಮಾಡೇ ಮಾಡ್ತೀವಿ. ಇನ್ನು ಕಾರ್ಡ್ಸ್ ಆಡೋದು, ನಾನ್ ವೆಜ್ ಪ್ರಿಪೇರ್ ಮಾಡೋದು ನಮ್ಮ ಕಡೆ ಕಾಮನ್ ಅಂದರೆ ಕಾಮನ್ ಆಗಿಬಿಟ್ಟಿರುತ್ತೆ. ಸೊ ಈ ವರ್ಷ ಹಬ್ಬದಲ್ಲೂ ಅಷ್ಟೇ. ಸೊ ಡಿಮ್ಯಾಂಡ್ ಅಪ್ಪ ಡಿಮ್ಯಾಂಡು, ಅದರಲ್ಲೂ ಮಟನ್ನಿಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಸೊ ಮಟನ್ ಅಂತ ಬಂದಾಗ ಕಾಲು ಸೂಪು, ಕಾಳುಗಳಾಗಿರ್ಬೋದು, ಎಲ್ಲ ಕೂಡ ಸಿಗ್ತಾ ಇರುತ್ತೆ ಆ ಟೈಮಲ್ಲಿ ನಿಮಗೆ. ಒಂದು ಬ್ಲೆಡ್ ತೊಗೊಂಡು ಕೂಡ, ಬ್ಲೆಡ್ಡಲ್ಲಿ ಕೂಡ ನೀವು ವೆರೈಟಿ ಡಿಶಸ್ ಮಾಡ್ಬೋದು. ಆ ಟೈಮಲ್ಲಿ ಬ್ಲೆಡ್ ಕೂಡ ಸಕ್ಕತ್ತಾಗಿ ಸಿಗ್ತಾ ಇರುತ್ತೆ. ಇನ್ನು ಚಿಕನ್ ಅಂತ ಬಂದರೆ ನೋಡಿ, ಅದು ಕೂಡ ಅಷ್ಟೇ ಸಖತ್ ಡಿಮ್ಯಾಂಡ್ ಇರುತ್ತೆ. ಸೊ ನಮ್ಮ ಮಂಡ್ಯ ಕಡೆ ಈ ಥರ ಹಬ್ಬಕ್ಕೆ ಪ್ರಿಪ್ರೇಷನ್ಸ್ ಸಕ್ಕತ್ತಾಗಿ ನಡೆಸ್ಬಿಟ್ಟಿರ್ತಾರೆ ಮುಂಚೆನೇ. ಸೊ ಮಾರ್ನಿಂಗಿಂದನೂ ನೈಟಿಂದನೇ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ. ಸೊ ಎಲ್ಲ ಕೂಡ ಮಾರ್ನಿಂಗ್ ಒಂದು ತೊಗೋತಾರೆ ಅಂತ ಹೇಳಿ. ಆ್ಯಂಡ್ ಮಟನ್ ತುಂಬ ಚೆನ್ನಾಗಿರೋದು ಇವನ್ ಸಾತ್ನೂರು, ಚಿಕ್ಕಮಂಡ್ಯ ಸೈಡ್ ಹೋದರೆ ಸ್ವಲ್ಪ ಚೆನ್ನಾಗಿರುತ್ತೆ ಮಟನ್. ಸೊ ಹಾಗಾಗಿ ಇನ್ನು ಫಿಶ್ ಅಂತಲೂ ಕೂಡ, ಫಿಶ್ ಕೂಡ ಸ್ಟಾಲ್ಸ್ಗಳಿದೆ ಮಂಡ್ಯದಲ್ಲಿ. ಅದು ಕೂಡ ಚೆನ್ನಾಗಿರುತ್ತೆ. ಇನ್ನು ಒಂದು ಫಿಶ್ ತಿನ್ನೋರ್ಗಂತೂ, ಫಿಶ್ ಲವರ್ಸ್ಗಂತೂ ಫಿಶ್ ಕೂಡ ಸಿಗ್ತಾ ಇರುತ್ತೆ ಆ ಟೈಮಲ್ಲಿ. ಚಿಕನ್ ನಾವು ತಂದು ಸಖತ್ತಾಗಿ ಸ್ಪೆಷಲ್ ಅಡುಗೆ ಮಾಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ಅಂತೂ ಇದ್ದೆ ಒಂದು ಮೊಟ್ಟೆ ಎಲ್ಲ ಓವರ್ ಸ್ಟಾಕ್ಸೇ ಇರುತ್ತೆ ಅನಿಸುತ್ತೆ. ಸೊ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೀನಿ. ಸೊ ಎಷ್ಟು ಸ್ಟಾಕ್ ಇದೆ. ಇವನ್ ಕೋಳಿಲಿ ಲಿವರ್ ಕೀಳೋರು ಎಷ್ಟು ಜನ ಇರ್ತಾರೋ, ಆ್ಯಂಡ್ ಲಿವರ್ ಫ್ರೈ ಮಾಡೋರು, ಇವಾಗ ಲಿವರ್ಸ್ ನೋಡಿ ಸಪ್ರೇಟಾಗಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಈ ರೀತಿ ವೆರೈಟಿ ಚಿಕನ್ಸ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಇನ್ನು ನಾನ್ ವೆಜ್ ತಿಂದು ಮಾರನೇ ದಿನ ನಮ್ಮ ಭೂಮಿಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ, ಸಂತೆಗಸ್ಲಿಗೆರೆಯಲ್ಲಿರುವಂಥ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಈ ಜಾತ್ರೆ ವಿಶೇಷತೆ ಏನಪ್ಪ ಅಂದರೆ ಬಹಳ ತುಂಬ ವಿಶೇಷತೆ ಇದೆ. ಇಲ್ಲಿರುವಂಥ ಸುತ್ತಮುತ್ತ ಹಳ್ಳಿರಾಗಿರಬಹುದು, ಇವರ ಮನೆ ದೇವರಾಗಿರ್ಬೋದು, ಪ್ರತಿಯೊಬ್ಬರು ಇಲ್ಲಿ ಬಂದು ಅಡುಗೆ ಮಾಡಿ ಊಟ ಮಾಡ್ತಾರೆ. ಎಸ್ಪೆಷಲಿ ನಾನ್ ವೆಜ್ ಇಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗಬೇಕು. ಕೋಳಿ ಕುಯ್ಯೋದು ಅಂತ ಕರೀತಾರೆ. ಹಾಗಾಗಿ ಕೋಳಿನ ಕೂದು ಇಲ್ಲಿ ಊಟ ಮಾಡಿ, ಅಡುಗೆನೂ ಅಲ್ಲೇ ಮಾಡಿ ಹೋಗಬೇಕು. ಹೋಗೋ ಮುಂಚೆ ಎಲೆಗಳನ್ನ ಯಾರು ಕೂಡ ಎತ್ತಬಾರ್ದು, ಯಾಕೆಂದರೆ ಎಲೆಗಳೆಲ್ಲ ಅಲ್ಲಲ್ಲೇ ಇರಬೇಕು ಅಂತ ಹೇಳ್ತಾರೆ. ಯಾಕಪ್ಪ ಅಂತಂದರೆ ರಾತ್ರಿ ಹೊತ್ತಿಗೆ ಇಲ್ಲಿ ಯಾರು ಕೂಡ ಬರೋದಿಲ್ಲ. ಆ ಸಮಯದಲ್ಲಿ ದೇವರೇ ಎಲ್ಲ ಎಲೆನೂ ಒಟ್ಟಿಗೆ, ಭಕ್ತರು ತಿಂದಂತಹ ಎಲೆಗಳನ್ನ ಒಟ್ಟಿಗೆ ಮಾಡ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ.